ವಿಜಿ ನಿಮ್ಮ ಅಣ್ಣಯ್ಯ ರಮೇಶಕ್ಕೆ ಫೋನ್ ಮಾಡಿದ್ನಂತೆ. ಅಲ್ಲ ಹುಡುಗಿಗೇನು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ಆಲೇನೆ ಅಲ್ಲಿ ಡೈವರ್ಸ್ ಕೊಟ್ಟು ಬಂದು ಇಲ್ಲಿ ಯಾರ್ಗಾನ ಮನೆಗೆ ಕರ್ಕೊಂಬಂದು ಇಕ್ಕೊಂಡು ಹಿಂಗೆ ಮಾಡ್ಕೊಂಡೈತಂತೆ ಅಂತ ಹೇಳಿ ಆಲೆ ನಿಮ್ಮ ಅಣ್ಣಗೆ ಯಾರೋ ಫೋನ್ ಮಾಡಿ ಹೇಳೇವ್ರಿ. ಅದಕ್ಕೆ ಫೋನ್ ಮಾಡಿದ್ದಂತೆ ನಿಮ್ಮ ಅಣ್ಣಯ್ಯ ನನಗೆ ಕೊಡು ಅಂತ ಹೇಳಿ ಹೇಳಿದ್ದಂತೆ. ಅದಕ್ಕೆ ರಮೇಶಪ್ಪ ತಂದಿದ್ದ. ನಾನು ಹಂಗೆ ಮಾತಾಡಿದೆ. ಎಲ್ಲಮ್ಮ ನಿನ್ಗನ ಗೊತ್ತಾಗೋದು ಬೇಡವೆ? ಅಲ್ಲಿ ಹಿಂಗೆ ಮಾಡ್ಕೊಂಬಂದು ಇಲ್ಲೂ ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ ಅಂತ ನಿಮ್ಮ ಅಣ್ಣ ಯಾಕೆನೆ ಫೋನ್ನಾಗೆ ಯಗ್ಯಗ್ರ ಆಡೋಣಮ್ಮ. ನೋಡಪ್ಪ, ಆಲೆ ಇನ್ನೆಂಥ ಜನಗಳು ಏನೋ ಆಲೆ ಸುದ್ದಿ ಮುಟ್ಟಿಸ್ಬಿಡ್ತಾರೆ, ಕಾತ್ಕೊಂಡಿರ್ತಾರೆ ಹಂಗೆ ಜನ ಅಂತೂ. ಅಯ್ಯಯ್ಯಪ್ಪ, ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ನೋಡು. ಆಲೆ ನಮ್ಮ ಅಣ್ಣಗೆ ಹೇಳಿರೋದು ಇನ್ಯಾರು ಹೇಳಿದ್ರು ಅಂತ. ಯಾರು ಹೇಳ್ಯಾರಮ್ಮ? ಯಾರು ಹೇಳಿರಮ್ಮ ಗೊತ್ತಿಲ್ಲ. ಹಿಂಗೆ ಮಾಡಿದಾರಂತೆ, ಹಿಂಗೆಲ್ಲ ಆಗೈತಂತೆ ಕತೆ ಅಂತ ಇಲ್ಲಿ ನಡೆದಿರೋದೆಲ್ಲ ಹೇಳವ್ರಿ. ಅದಕ್ಕೇನೆ ಹಂಗಂತ ಹೇಳ್ದ ನಿಮ್ಮ ಅಣ್ಣ ಫೋನ್ ನಾನು ಅಂತಾಗೆ. ಅದಕ್ಕೆ ಹಂಗೆ ನಿಲ್ಕಣಪ್ಪ, ಜನ ಸುಮ್ಮನೆ ಸೆನಕ್ಕಿದ್ರು ಹಿಂಗೆ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಆ ಹುಡುಗಿ ಗಂಡನ ಮೇಲೆ ಸಿಟ್ಟು ಮಾಡ್ಕೊಂಡು ಅದೇ ಹೋಗೈತೆ ಅಷ್ಟೇನಿ ಅಂತ ನಾನು. ಅಷ್ಟೇ ಕಣಮ್ಮ, ಅವಳು ಹೋಗಿರೋದು ಸಿಟ್ಟು ಮಾಡ್ಕೊಂಡು. ನಾವು ಇವ್ರು ಚೆನ್ನಾಗಿದ್ದೀವ, ಹೆಂಗೂ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ಲ, ಜೊತೆಗೆ ಕರ್ಕೊಂಡು ಹೋಗೋರು ಯಾರು ಇಲ್ವಲ್ಲ, ಅವಳು ಗಂಡನ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗ್ಯವಳೆ. ಅದಕ್ಕೆ ನಾವು ಹೆಂಗೋ ಇವ್ರ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾರೆ, ಇವರಿಂದ ನಮಗೆ ಒಳ್ಳೇದಾಗುತ್ತಲ್ಲ, ಸಹಾಯ ಆಗುತ್ತಲ್ಲ ಅಂಬೋದಕ್ಕೋಸ್ಕರನ ನೋಡ್ಕೊಂತಿರೋದು ಅಷ್ಟೇ, ಅಂಥದ್ದೇನೂ ಇಲ್ಲ. ನೀನು ಹೇಳು ಹಂಗಂತ ಅಷ್ಟೇನಿ, ನೀನೇ ನೋಡ್ತೀಯಲ್ಲ. ನಾನು ಹಂಗಂದೆ ಕಣಮ್ಮ. ಜನ ಸುಮ್ಮನೆ ಇಲ್ಲ ದುಡ್ಡಿಸ್ಕೊಂಡು ಮಾತಾಡ್ತಾರೆ ಕಣ್ಪಾಪ. ಅಲ್ಲಿ ಇಲ್ಲಿ ಓತು ಅಂದರೆ ಹುಲಿನೇ ಓತು ಎಂಬ ಥರ ಮಾತಾಡ್ತಾರೆ. ಹೆಂಗಸ್ರು ಅಷ್ಟೇ ಗಂಡಸ್ರು ಅಷ್ಟೇನೆ ಊರುಗಳಿಗೆ, ಎಲ್ಲ ಊರಾಗೂ ಇಂಥದ್ದಿದ್ದೇ ಇರುತ್ತೆ ಅಂತ ನಾನು ಅದನ್ನೇ ಹೇಳಿದೆ. ಅದಕ್ಕೇನೆ ಏನೂ ಆಗಲಿಲ್ಲ. ಸುಮ್ಕಾದ. ಅವಳು ಇನ್ನು ಹೆಂಗೆ ಆಡಿರ್ತಾಳು ಅವಳು ದುರ್ಗಿ. ಯಾರ್ದು ನಡೆಯಲ್ಲ ಹೇಳು. ನನ್ನ ಹತ್ರ ಬಂದರೆ ಅವಾಗ ಹೇಳ್ತೀನಿ ಸರಿಯಾಗಿ ಉತ್ತರ ಎಲ್ಲರಿಗೂ. ಅವನು ನಮ್ಮ ಅಣ್ಣ ಹೇಳ್ತಾನೆ, ಫಸ್ಟು ಸಾಲ ತೀರಿಸು, ನೀನು ಮಾಡಿರೋದ ನಿನ್ನ ಹೆಂಡತಿ ಸಲುವಾಗಿ ಸಾಲ ಮಾಡಿದ್ಯಲ್ಲ ಅಂತೀನಿ. ಸುಮ್ಮನಿರವರೆಲ್ಲ ತೀರಿಸ್ಕೊಂತಾರೆ. ಅದಕ್ಕಾಗಿನೇ ಹೋಗ್ಯಾರ ಬೆಂಗಳೂರಿಗೆ ಸಾಲ ತೀರಿಸ್ಕೊಂಬಕ್ಕೆ. ಸುಮ್ಮನಿರು, ಮಾತಾಡಬೇಡ ನೀನು. ಯಾಕೆ ಸುಮ್ಮನೆ ಮಾತಾಡಿರೆ ಅಯ್ಯೋ ನಮ್ಮ ಮನೆಯಾಗ ಬಂದು ಇದ್ದಾಳ ಹಿಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅವಳಿದ್ದಿದ್ದು ಒಳ್ಳೆಯಲ್ಲ ಕ್ಯಾತೆ. ಸುಮ್ಮನೆ ಹೋಗಿರೋರು ಸುಮ್ಮನೆ ಹೇಳಿದ ಮಾತು ಕೇಳಬಾರ್ದು. ಇಲ್ಲಿ ಹೇಳಾರವೆಲ್ಲನ. ಇವತ್ತು ಅಮ್ಮ ನನಗೆ 5 ಲಕ್ಷ ದುಡ್ಡು ಕೊಡ್ತಾರಂತಿವ್ರು, ಫಿಕ್ಸೆಡ್ ಮಾಡ್ಕೊಂಡು ನಿನ್ನ ಹೆಸ್ರಿಗೆ ಇಕ್ಕೊಂಡು ಅಂತ ಹೇಳಿ ಕೊಡ್ತಾರೆ. ಈಗ ಹಿಂಗೆ ಸಹಾಯ ಮಾಡ್ತಾರೆ ಅಷ್ಟೇ, ನಾವಿನ್ನೇನು ಏನು ಮಾಡೋದಿಲ್ಲ ಕಣಮ್ಮ. ಇವತ್ತು ನೋಡು ಇವ್ರು ಹೆಂಗೆ ಕೊಡ್ತೀವಿ ಅಂತ ಇದ್ದಾರೆ, ಅವತ್ತಾಗೆ ದುಡ್ಡು ಐತಂತೆ. ಅದಕ್ಕೇನೆ ಬಿಡು, ಇಕ್ಕೊಂಡು ನಾವು ಹಿಂಗೆ ಬಡ್ಡಿ ವ್ಯವಹಾರ ಮಾಡೋಕ್ಕಾಗುತ್ತೆ. ಸರಿ ಅಮ್ಮ, ಆಯಿತು ಹಂಗೆ ಮಾಡು. ನಾನು ಅದೇ ಹೇಳಿದೆ, ಪಾಪ ಜನ ಸುಮ್ಮನೆ ಇಲ್ಲದ್ದು ಹೇಳ್ತಾರೆ ಕಣಪ್ಪ. ಅವಳು ನೋಡಿರಿ ಒಬ್ಬ ಗಂಡನ ಬಿಟ್ಟು ಬಂದವಳೆ ಅಂತ ಹೇಳಿ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾರೆ ಅಂತ ಹೇಳಿದೆ ನಾನು. ಏನು ಮಾಡೋಕ್ಕಾಗಲ್ಲ. ಸರಿ ಅಂತೇಳಿ ಅದೇ ಕೊಟ್ಟು ಮಾಡ್ದೆ. ಬಿಡು. ಪಾತ್ರೆ ತೊಳೆವಿದ್ದಾವೆ, ತೊಳಿತೀನಿ. ಬೇಷನ ಇದಾವೆ, ಹೋಗಮ್ಮ ಮಾಡೋಗ್ತವೆ. ಫಸ್ಟ್ ತೊಳ್ದಿಕ್ಕೋಗಿ ಹೋಗು. ಅವಳಿಗಿನ್ನ ಗೊತ್ತಾದ್ರೆ ಅವಳಿನ್ನ ಹೆಂಗೆ ಆಡ್ತಾಳೋ ದುರ್ಗಿ. ಯಾವನ್ನ ಕರ್ಕೊಂಬಂದಿಕ್ಕೊಂಡವಳು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅವಳಿದ್ದು ಬೇಡ. ಸರಿ ಆತೇಳಿ ಬಿಡು, ತಲೆ ಕೆಡಿಸ್ಕೋಬೇಡ. ಯಾಕೆ ಆಲೆ ನೋಡಪ್ಪ ಎಂತೆಂಥ ಜನ ಇದ್ದಾರೆ ಅಂತ. ಆಲೆ ನಮ್ಮ ಅಣ್ಣಗೂ ಫೋನ್ ಮಾಡಿ ಬೆಂಗಳೂರಿಗೆ ವಿಷಯ ತಿಳಿಸ್ಬಿಟ್ಟವೆ. ನಿನ್ನ ತಂಗಿ ಹಿಂಗೆ ಮಾಡಿದಾಳೆ, ಹಿಂಗೆ ಆಗೈತೆ ಅಂತೇಳಿ. ಇನ್ನು ಎಂಥರು ಇರ್ಬೋದು, ಇನ್ಯಾರು ತಿಳಿಸಿರ್ಬೋದು, ಯಾರು ಹೇಳವ್ರ ಹಾಳಾಗಿ ಹೋಗ್ಲಿ ಅವ್ರು. ನಾನಂತ ಹಿಂಗೆ ಬೈಕಮ್ಮಲ್ಲ. ಸುಮ್ಮನೆ ಮತ್ತೆ ಹುಟ್ಟಿಸ್ಕೊಂಡು ಹೇಳಿದ್ರೆ ಅವರಂತೂ ಉದ್ಧಾರ ಆಗಲ್ಲ. ನಿಜವಾಗ್ಲು ನಾನು ಎಷ್ಟು ಬೈಕೆಂಬ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿನಾಗೆ ಅಷ್ಟು ಬೈಕೆಂಬ್ತಾ ಇದ್ದೀನಿ. ಹಾಳಾಗಿ ಹೋಗ್ಬೇಕು, ನನ್ನ ಕಣ್ಣು ಮುಂದೆನೇ ಹಾಳಾಗಿ ಹೋಗ್ಬೇಕು. ಯಾರು ನಮ್ಮ ಅಣ್ಣ ನಮ್ಮ ಅತ್ತೆಗೆ ಫೋನ್ ಮಾಡಿ ಹಿಂಗೆ ಈ ಥರ ಆಗೈತಿ ಅಂತ ಹೇಳ್ತಾ ಇದ್ದಾರೆ, ಅವ್ರು ಇರಬಾರ್ದು. ಥೂ, ಮಕ ಸಪ್ಪಗೆ ಮಾಡ್ಕೊಂಡು ಬರ್ತಾ ಇದ್ದಾನೆ ವರ್ಷ. ಕೇಳೋಣದೆಲ್ಲ. ವಿಜಯ್ 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 5 ಲಕ್ಷದ ಬಾಂಡ್ ಇಸ್ಕೊಂಬಂದ್ರಾ? 5 ಲಕ್ಷ ದುಡ್ಡು ತಂದ್ರಾ? ವಿಜಯ್ ಬೇಜಾರ ಮಾಡ್ಕೋಬೇಡ. 5 ಲಕ್ಷ ದುಡ್ಡು ತಾನೆ, ನಾನು ಕೊಡ್ತೀನಿ. ಸುಗುಣಕ್ಕೆ ಕೇಳಕ್ಕೆ ಹೋಗಿದ್ಕೆ ಅವಳು ನಾನು ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಲು. ನಾನು ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ನನಗೆ ಅಲ್ಲೇ ಮೊನ್ನೆ ಹೋಗಿದ್ಕೇನೆ ಭಯ ಆಗಿತ್ತಾ, ಅದಕ್ಕೆ ಕಂಪ್ಲೇಂಟ್ ಅಂದರೆ ಭಯ ಆಯಿತು. ಅದಕ್ಕೆ ನನಗೆ ಅದೇ ಬಂದುಬಿಟ್ಟೆ, ಏನು ಮಾತಾಡೋದಕ್ಕಾಗಲಿಲ್ಲ. ಅದಕ್ಕೆ ಅದೇ ಬಂದುಬಿಟ್ಟೆ. 5 ಲಕ್ಷ ದುಡ್ಡು ನಾನು ಕೊಡ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡು. ಬೇಡ, ಫಸ್ಟ್ ನನ್ನ ಹೆಸ್ರಿಗೆ ನೀನು 5 ಲಕ್ಷ ಫಿಕ್ಸೆಡ್ ಮಾಡಿರು. ಅವಳಿಗೆ ಏನು ಮಾಡಿಸಿದೀಯ ಒಡವೆನ ಅದು ನನಗೆ ಮಾಡಿಸಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಚೆನ್ನಾಗಿರೋದು. ಇನ್ನೇನು ಮಾಡಿಸಿಲ್ಲಪ್ಪ ಅವಳಿಗೆ ನಾನು ಒಡವೆನ. ಮೊನ್ನೆ ಒಂದು 50,000 ನನ್ನ ಅಕೌಂಟಲ್ಲಿ ಇತ್ತು, ಅದಕ್ಕೆ ಜುಮ್ಕೆ ಕೊಡಿಸಿದ್ದೆ. ಮತ್ತು ಒಂದು 5 ಲಕ್ಷ ಫಿಕ್ಸೆಡ್ ಮಾಡಿದ್ದೆ ಅಷ್ಟೇ. ಯಾವ ಒಡವೆ ನಾನು ಮಾಡಿಸಿರಲಿಲ್ಲ, ಅದೆಲ್ಲ ನಮ್ಮ ಅಪ್ಪೇ ಮಾಡಿಸಿತ್ತು. ಅವಾಗ ಸೊಸೆ ಅಂತ ಹೇಳಿ ಸರ ಮಾಡಿಸಿತ್ತು. ಅದೇನೇ ನನಗೂ ಆಗ್ಬೇಕು ಅಷ್ಟೇ. ನನಗೂ ಸರ ಬೇಕು. ಅವಳು ಹೆಂಗೆ ಹಾಕ್ಕೊಂಡವಳು ನಾನು ಹಂಗೆ ಹಾಕ್ಯಬೇಕು. ನೋಡಲ್ಲಿ ನಾನು ಇದು ಯಾವುದೋ ಒಂದು ಮಗಳಿಂದ ಹಾಕ್ಕೊಂಡಿರೋದು. ನನಗೂ 5 ಲಕ್ಷ ದುಡ್ಡು, ನನಗೂ ಸರ ಎಲ್ಲ ಬೇಕು. ನೋಡಿ ಜುಮ್ಕಿ ಕೊಡಿಸಿದ್ಯಾ ಮೊನ್ನೆ, ಹೊಸ ಥರ ಜುಮ್ಕಿನ ಅವಳಿಗೆ. ನನಗೆ ಅವತ್ತು ನೋಡಿ ಹೆಂಗೆ ಅನ್ನಿಸ್ತು ಗೊತ್ತಾ, ನನಗೂ ಈ ಥರದ್ದು ತಗೋಬೇಕು ಅಂತ ಅನ್ನಿಸ್ತು. ನನಗೂ ಜುಮ್ಕಿ ಬೇಕು, ಎಲ್ಲ ಬೇಕು. ಹಂಗಾದ್ರೆ ನಾನು ಮಾತಾಡ್ಸೋದು, ಇಲ್ಲಾಂದರೆ ಇಲ್ಲ ಅಷ್ಟೇ. ಸುಮ್ಮನೆ ಹೋಗ್ತಾ ಇರು ನಿನ್ನ ದಾರಿಗುಂಟೆ ನೀನು. ನನಗೆ ಅದೆಲ್ಲ ಬೇಕೇ ಅಂದರೆ ಬೇಕು ಅಷ್ಟೇ. ಇಲ್ಲಡಪ್ಪ ವಿಜಯ್, ಮಾಡಿಸ್ಕೊಡ್ತೀನಪ್ಪ. ಇಲ್ಲಿ ನೋಡಿಲಿ, ನನಗೆ 10 ಲಕ್ಷ ಲೋನ್ ಬರೆಸ್ತೀನಿ.
ಲೋನ್ ಬರೆಸ್ಬಿಟ್ಟು ನಾನು ನಿನಗೆ ಒಡವೆ ಮಾಡಿಸ್ಕೊಡ್ತೀನಿ, 5 ಲಕ್ಷ ಫಿಕ್ಸೆಡ್ ಮಾಡ್ತೀನಿ, ಸರಿನಾ? ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಸುಗುಣನ ಹೆಸ್ರಿಗೆ ಏನು ಮಾಡಿದೆಯೋ 5 ಲಕ್ಷ ಫಿಕ್ಸೆಡ್ಡು ಒಡವೆ ಏನು ಮಾಡಿದೆಯೋ ಅದು ನನಗೆ ಮಾಡಿಸ್ಲೇಬೇಕು ಅಷ್ಟೇ. ಅವಳಿದ್ದಂಗೆ ನಾನು ಇರಬೇಕು, ಅವಳಿಗಿನ್ನ ನನಗೆ ಕೀಳಾಗಬಾರ್ದು. ನಾನು ಉಮ್ಮಗಳಿನ ಸರ ಹಾಕೊಂಡಿದ್ದೀನಿ, ನನಗೂ ಜುಮ್ಕಿ ಇಲ್ಲ. ನನಗಂತ ಜುಮ್ಕಿ ತಗೋಬೇಕಂತ ಅವತ್ತು ಎಷ್ಟು ಆಸೆ ಆಯಿತು ಗೊತ್ತಾ? ಅವತ್ತೇ ನಿಮ್ಮ ಮೇಲೆ ನನಗೆ ತುಂಬ ಇಷ್ಟ ಆಗ್ಬಿಡ್ತು. ನೋಡಪ್ಪ ಇವ್ರು ಎಷ್ಟು ಚೆನ್ನಾಗಿ ಕೊಡಿಸ್ತಾರೆ ಅಂತ ಹೇಳಿ. ಅವಳು ಹೇಳಿದ್ಲ ಅವತ್ತು, ನನ್ನ ಗಂಡ ಎಂಥ ಬಟ್ಟೆ ಹಾಕೊಂಡ್ರು ಬೇಡ ಅನ್ನಲ್ಲ ಕಣೆ ಅಂತ ಹೇಳ್ತಿದ್ಲ. ಅವತ್ತೇ ಅನ್ನಿಸ್ತು ನನಗೆ, ತಗೊಂಡ ನನಗಾದ್ರೂ ಸಿಗಬಾರ್ದಾ ಅಂತ ಹೇಳಿ. ಅದಕ್ಕೆ ಮತ್ತೆ ನನಗೂ ಅದೆಲ್ಲ ಬೇಕೇ ಬೇಕು. ವಿಜಯ್, ಯಾಕಮ್ಮ ಈ ಥರ ಆಟ ಮಾಡ್ತೀಯ ನೀನು? ನಾನು ಲೋನ್ ಬರೆಸ್ತೀನಿ, ಸರಿನಾ? ನಿಮ್ಮ ಮನೆ ಮೇಲೆ ಲೋನ್ ಬರ್ಸೋಣ? ನನ್ನ ಮನೆ ಮೇಲೆ ಯಾಕೆ ಬರೆಸ್ತೀನಿ? ನಿನ್ನ ನಮ್ಮ ಅಣ್ಣರ್ದಿದ್ದು ಮನೆ, ನಂದೇನಲ್ಲ ಮನೆ ಇದು. ನಮ್ಮ ಅತ್ತೆ ಮೊದಲೇ ಹೀಗೆ ಕೂಗಾಡ್ತಾಳೆ, ಅವಳು ಸಾರ ಇರೋದಕ್ಕೆ ಹೋಗವಳೆ. ನಾಳೆ ನಮ್ಮ ಅಣ್ಣನಿಗೆ ಬೇರೆ ಯಾರೋ ವಿಷಯ ತಿಳಿಸಿದ್ದಾರೆ. ಅವನಾಲೆ ಫೋನ್ ಮಾಡಿಬಿಟ್ಟು ಅಮ್ಮ ಇಂತಾಗಾಲೇನೆ ಮಾತಾಡೋಣಂತೆ. ಹಿಂಗೆ ಮಾಡಿದಳಂತೆ ವಿಜಿ ಅಂತ ಹೇಳಿ. ನೋಡಿ, ಎಲ್ಲ ಕಡೆಯಿಂದನೂ ಮರ್ಯಾದೆ ಹೋಯ್ತು ನನಗೆ. ಮತ್ತು ಇವಾಗ ನಾನು ಲೋನ್ ತಗೊಳ್ಳೋಕ್ಕೆ ಏನಾದ್ರೂ ನನಗೆ ಇರಬೇಕಲ್ಲ, ಆಧಾರ ಅನ್ನೋದಿದ್ರೆ ತಾನೇ ಅವ್ರು ಲೋನ್ ಕೊಡೋದು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಯಾವ ಸಂಘದಲ್ಲಿ ತಾಂತೀಯೋ, ನೀನು ಏನು ಮಾಡ್ತೀಯೋ, ನೀನು ಸಾಲನಾದರೂ ಮಾಡಿ ತಗೊಂಬಂದು ಕೊಡ್ತೀಯೋ ನನಗೆ ಗೊತ್ತಿಲ್ಲ. ಸುಗುಣಿಗೆ ಏನು ಮಾಡಿಸಿದ್ಯೋ ಅದು ನನಗೆ ಮಾಡಿಸ್ಲೇಬೇಕು ನೀನು. ಅವಳಿಗೆ ಯಾಕೆ ಮಾಡಿಸಿದ್ಯಾ ಮತ್ತೆ ನಾನು ಎಲ್ಲರ ಹತ್ರ ಇವತ್ತು ಮರ್ಯಾದೆ ಕಳ್ಕೊಂಡಿಲ್ವಾ? ಮತ್ತು ನಾಳೆ ಹೊತ್ತು ನಾನು ನನ್ನ ಬಿಟ್ಟು ಹೋದ್ರೆ ನನ್ನ ಹೆಂಡ್ತಿ ಬೇಕು ಅಂತ ನೀನು ಅವಳ ಜೊತೆ ಹೋದರೆ ಅವಾಗ ನಾನು ಏನು ಮಾಡೋಣ? ಯಪ್ಪ, ನಿನಗೆ ಹೆಂಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ವಿಜಿ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕ. ನನಗೆ ಇಷ್ಟೊಂದು ಅನ್ನಿಸ್ಬೇಡ ನೀನು. ಪ್ಲೀಸ್, ನೀನು ಬಿಟ್ಟು ಬದುಕೋಕ್ಕಾಗಲ್ಲ ಕಣೆ ವಿಜಿ. ನೀನು ಬೇಜಾರಾಗ್ಬೇಡ. ನೀನು ಬೇಜಾರಾಗ್ಬಿಟ್ರೆ ನನಗೆ ತುಂಬ ಟೆನ್ಷನ್ ಆಗುತ್ತೆ. ನಾನು ಅವಳನ್ನ ಜೋರು ಮಾಡಿ ಕೇಳ್ತಾ ಇದ್ದೆ, ಏನು ಮಾಡಲಿ, ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ಬಿಟ್ಲು ನನ್ನ. ಏನು ಮಾಡೋಣ? ನಾನು ಏನು ಮಾತಾಡೋದಕ್ಕಾಗಲ್ಲ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ನೀನು ಏನಾದರೂ ಮಾಡು. ಸರಿ, ಬೈಕ್ ಮಾರಲಾ? ಬೈಕ್ ಮಾರಿದ್ರೆ ಇನ್ನೇನು 1 ಲಕ್ಷ ಕೊಡ್ತಾರೆ. 1 ಲಕ್ಷನೂ ಕೊಡಲ್ಲ. ಸೆಕೆಂಡ್ ಹ್ಯಾಂಡ್ಲು ಬೈಕ್ ಒಂದು 70-80 ರೂಪಾಯಿಗೆ ಹೋಗುತ್ತೆ ಅಷ್ಟೇ. ಕಿವಿ ಒಲೆ ಕೊಡಿಸ್ಲಾ? ಬೈಕ್ ಮಾರೋದು ನಾವಿಬ್ಬರು ಡ್ಯೂಟಿಗೆ ಹೋಗೋಕ್ಕೆ, ಸೂಪರ್ ಮಾರ್ಕೆಟಿಗೆ ಹೋಗೋಕ್ಕೆ. ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯೋ. ಬೇಕಾದರೆ ಏನು ಆಧಾರ ಇಲ್ದಂಗೆ ಸಂಘಗಳಿದ್ದಾವೆ, ಕೊಡ್ತಾರೆ, ಕೇಳು. ನೀನೆಲ್ಲ ಅಡ್ರೆಸ್ ಕೊಟ್ಟರೆ ನಾನು ದುಡಿತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ತೀರಿಸ್ತೀನಿ ಅಂದರೆ ಕೊಡ್ತಾರೆ ಲೋನು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗಕ್ಕೆ ಬೈಕ್ ಬೇಡವೆ? ಇಬ್ಬರಲ್ಲಿ ಹೋಗ್ಬೇಕಲ್ಲ ಅಷ್ಟೇ. ನನಗೆ ಅದೆಲ್ಲ ತಗೊಂಬಂದು ನೀನು ಆಮೇಲೆ ನಾನು ಮಾತಾಡ್ಸು. ಇಲ್ಲಾಂದ್ರೆ ನಾನು ಮಾತಾಡಿಸ್ಲೇಬೇಡ. ನೀನು ನನ್ನ ಕೈ ಕೊಡ್ಸೋಕ್ಕಾಗಲ್ಲ ಅನ್ನೋದಾದರೆ ನೀನು ಮಾತಾಡಿಸ್ಲೇಬೇಡ. ಹೋಗ್ತಾ ಇರು ನೀನು. ಅಯ್ಯೋ, ನನ್ನ ಕೈಲಂತೂ ಇರೋದಕ್ಕಾಗಲ್ಲ ವಿಜಿ. ನೀನು ಬಿಟ್ಟು ನೀನು ಮಾತಾಡಿಸ್ಲಿಲ್ಲ ಅಂದರೆ ಹೋಗಿ ನಾನಂತೂ ಏನು ಮಾಡೋಣ ಅನ್ನಂಗಾಗೈತೆ. ನೀನು ಏನಾದರೂ ಮಾತಾಡಿಸ್ಲಿಲ್ಲ ಅಂದರೆ ನನ್ನ ಕೈಲಂತೂ ಇರೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಕುಟ್ಕೊಂತೀನಿ ನೋಡು. ಇಲ್ಲಿ ನೋಡಿ, ಕುಟ್ಕೊಂತೀನಿ. ನೀನು ಕುಟ್ಕೊಂತೀನಿ ಅಂದ್ರೆ ನಾನೇ ನಿನ್ನ ಕೇಳೋ ಅಂತಾಳಲ್ಲ. ನನಗೇನು ಸುಗುಣಂಗೆ ಏನು ಮಾಡಿದ್ಯೋ ಅದು ನನಗೆ ಮಾಡ್ಬೇಕು ಅಷ್ಟೇ. ಅವಳು ನೋಡಿದ್ರೆ ಎಲ್ಲ ಒಡವೆ ಐತೆ, ನೆಕ್ಲೆಸ್ ಐತೆ, ಜುಮ್ಕಿ ಐತೆ, 2 ಸರ ಐತೆ, ಎಲ್ಲ ಐತೆ. ನನಗೇನು ಇಲ್ಲ ಅಂದಮೇಲೆ ನೋಡು, ನಾನು ಎಂಥ ಸರ ಹಾಕೊಂಡಿದ್ದೀನಿ ನೋಡು. ನಿನಗೇನು ಅನ್ಸೋದಿಲ್ವ ನಾನು ಎಂಥ ಸರ ಹಾಕೊಂಡಿದ್ದೀನಿ ಅಂತ ಹೇಳಿ? ಅನ್ನಿಸ್ತೈತಿ. ಇನ್ಮೇಲೆ ದುಡಿಯೋದೆಲ್ಲ ನಿನಗೆ ತಾನೇ. ದುಡಿಯೋದೆಲ್ಲ ನಾನು ಯಾರಿಗೆ ಮಾಡ್ತೀನಿ? ದುಡಿಯೋದೆಲ್ಲ ನಿನಗೆ ತಾನೇ ನಾನು ಮಾಡ್ತಾ ಇರೋದು. ನೀನು ದುಡ್ದಿರೋದೆಲ್ಲ 1 ರೂಪಾಯಿ ಇಟ್ಕೊಳ್ಳಲ್ಲಮ್ಮ, ಎಲ್ಲ ನಿನಗೆ ಕೊಡ್ತೀನಿ. ಇವಾಗ ಇನ್ನೇನು ನನ್ನ ಅಕೌಂಟಲ್ಲಿ ಒಂದು ಸ್ವಲ್ಪ ಐತೆ, ಬೇಕಾದರೆ ಜುಮ್ಕಿ ಕೊಡಿಸ್ತೀನಿ. 5 ಲಕ್ಷ ಫಿಕ್ಸೆಡ್ ಮಾಡೋದಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು ನನಗೆ. ಸರ ಅದೆಲ್ಲ ಮಾಡಿಸ್ಬೇಕಂದ್ರೆ 10 ಲಕ್ಷ ದುಡ್ಡು ಬೇಕು. 5 ಲಕ್ಷ ಫಿಕ್ಸೆಡ್ ಮಾಡೋಕ್ಕೆ, ಸರ ನೆಕ್ಲೆಸ್ ಎಲ್ಲ ಮಾಡಿಸೋದಕ್ಕೆ 10 ಲಕ್ಷ ದುಡ್ಡು ಬೇಕು. ಸ್ವಲ್ಪ ದಿನ ನೀನು ವೆಯ್ಟ್ ಮಾಡು. ಇನ್ನು ದುಡ್ದಿರೋದೆಲ್ಲ ನಿನಗೆ ತಾನೇ ನಾನು ಮಾಡೋದು. ಇನ್ನು ಯಾರಿಗಾಗಿ ಮಾಡಬೇಕಾಗತ್ತೆ ಹೇಳು? ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿನಗೆ? ನಿನಗಾಗಿ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಎಲ್ಲರ ಹತ್ರ. ನಾನು ನನ್ನ ಹೆಂಡ್ತಿನ ದೂರ ಮಾಡಿಕೊಂಡು, ನನ್ನ ಹೆಂಡ್ತಿ ಬೇಡವೇ ಬೇಡ, ನನಗೆ ನೀನೇ ಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿ ನಾನು ನಿನ್ನ ಹತ್ರನೇ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರು ನೀನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ನನಗೆ ತುಂಬ ಟೆನ್ಷನ್ ಕೊಡ್ತಾ ಇದೆಯಾ ನೀನು? ನೀನು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ವರ್ಷ ಅಷ್ಟೇ. ನನಗೇನು ಸುಗುಣಂಗೆ ಏನು ಮಾಡಿದೆಯೋ 5 ಲಕ್ಷ ದುಡ್ಡು ಒಡವೆ ಏನೈತೆ ಅದನ್ನೆಲ್ಲ ಮಾಡಬೇಕಷ್ಟೇ. ನನಗೆ ಅದೆಲ್ಲ ಮಾಡಿದ್ರೆ ನಾನು ನಿನ್ನ ಜೊತೆ ಚೆನ್ನಾಗಿರೋದಿಲ್ಲ ಅಂದರೆ ಹೋಗ್ತಾ ಇರು ನೀನು ಅಷ್ಟೇ. ಅಯ್ಯೋ, ಇವಾಗ ಏನಪ್ಪ ಮಾಡಲಿ? ವಿಚಾರಿಸ್ತೀನಿ. ಯಾವುದಾದ್ರೂ ಲೋನ್ ಕೊಡೋದಾದರೆ 5 ಲಕ್ಷ ತೊಗೊಳ್ತೀನಿ. 5 ಲಕ್ಷ ಲೋನ್ ತೊಗೊಂಡಿರ್ತೀನಿ. ಇವಾಗ ಇರೋದ್ರಲ್ಲಿ ಜುಮ್ಕಿ ಕೊಡಿಸ್ತೀನಿ. ನೋಡಿ, ಹೋಗೋಣ ಜುಮ್ಕಿ ತೊಗೊಂಬರೋಣ. ಜುಮ್ಕಿ ತರೋದು ಯಾವ್ದು ದೊಡ್ಡದು? ಇವಾಗ ಐತೆ ನನ್ನ ಎಲ್ಲಿಲ್ಲ ಇರೋ ಬರೋದೆಲ್ಲ ಅಕೌಂಟ್ ಹಾಕಿ ಮೊನ್ನೆ ಬೇರೆ ಪೇಮೆಂಟ್ ಹಾಕಿದ್ದಾರೆ, ಅದು ಬೇರೆ ಐತೆ. ನೋಡಿ, ಹೋಗೋಣ. ಜುಮ್ಕಿ ಬೇಕು ತಾನೇ, ಕೊಡಿಸ್ತೀನಿ. ಎಲ್ಲರೂ ನನ್ನ ಬೈಕೋಬೋದು, ಇವನೇನೇನು ವರ್ಷ ಈ ವಿಜಿಗೋಸ್ಕರ ಹಿಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ. ವಿಜಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನಾನು ತುಂಬ ಹಚ್ಕೊಬಿಟ್ಟಿದ್ದೀನಿ. ಎಷ್ಟು ಅಂದರೆ ನಿಜವಾಗ್ಲೂ ನಾನು, ಯಾಕಂದರೆ ಜೀವನದಲ್ಲಿ ನಾನು ನೀವೇ ನೋಡಿದ್ರಲ್ಲ, ನಾನು ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ನಾನು ಎಷ್ಟೇ ಕಾಲೇಜ್ಗೆ ಹೋದ್ರು, ನಾನು ಸ್ಕೂಲಿಗೆ ಹೋದ್ರು, ಯಾವ ಹುಡುಗಿನೋ ಸಮೇತ ನಾನು ಕಣ್ಣೈತೆ ನೋಡ್ದಾನಲ್ಲ. ವಿಜಿನೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೆ ವಿಜಿನ್ ಯಾವುದೇ ಕಾರಣಕ್ಕೂ ನಾನಂತೂ ಬಿಟ್ಕೊಡಲ್ಲ. ಏನೇ ತೊಂದರೆ ಆದ್ರೂ ಸುಗುಣ ದುಡ್ಡು ಕೊಡಲ್ಲ ಅಂತ ಹೇಳಿದಾಳೆ. ಅದಕ್ಕೆ ಯಾವುದಾದ್ರೂ ಲೋನ್ ತೊಗೊಬಿಟ್ಟು ಅವಳು ಏನು ಕೇಳ್ತಾಳೋ ನಾನು ವಿಜಿನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಅನಿಸಿಕೆ. ಏನೇ ಅಂದರೂ ನಾನು ಅವಳನ್ನ ಬಿಟ್ಕೊಡಲ್ಲ. ಯಾಕಂದರೆ ತುಂಬ ಹಚ್ಕೊಬಿಟ್ಟಿದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.